ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್. ಹೊಸಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬುಧವಾರದ ವೀಡಿಯೋ ಆಗಿರುತ್ತೆ. ಏನಪ್ಪ ಅಂತಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಕಾಫಿ ಎಲ್ಲ ಕುಡಿದು ಬಾಗಿಲು ಕಸ ಗುಡಿಸ್ಕೊತಾ ಇದ್ದೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಭೀಮ್ನ ಅಮಾವಾಸ್ಯೆ. ಎಲ್ಲರೂ ಮನೆಯಲ್ಲೇ ಇದ್ದರು. ಇವತ್ತು ಏನೂ ಕೆಲಸ ಇರಲಿಲ್ಲ, ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೊತಾ ಇದ್ವಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಾಗಿಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಪ್ಲೀಸ್ ಆದಷ್ಟು ನನ್ನ ಸಬ್ಸ್ಕ್ರೈಬರ್ಸ್ಗಳು ಕೂಡ ವೀಡಿಯೋನ ನೋಡಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಅಮಾವಾಸ್ಯೆ ಹುಣ್ಮೇಲಿ ಬಾಗಿಲಿಗೆ ಒರೆಸ್ಬಿಟ್ಟು ಬಾಗಿಲನ್ನ ಅದಕ್ಕೆ ಅರಿಶಿನ ಬಳಸ್ಬಿಟ್ಟು ಅದಕ್ಕೆ ಕುಂಕುಮ ಹಚ್ತೀನಿ. ಇವತ್ತು ಸ್ಪೆಷಲ್ಲಾಗಿ ಸ್ವಸ್ತಿಕ್ ಬಿಡಿಸಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗಳು ಯಾರೂ ನನ್ನ ವೀಡಿಯೋನ ನೋಡ್ತಾ ಇಲ್ಲ. ಪ್ಲೀಸ್ ಆದಷ್ಟು ವೀಡಿಯೋನ ನೋಡಿ. ಏನಕ್ಕಪ್ಪ ಹಚ್ತೀನಿ ಅಂದರೆ ಮನೆಗೆ ಏನಾದರೂ ದೃಷ್ಟಿ ಏನೋ ಆಗಬಾರ್ದು ಅನ್ನೋ ಥರ ಹಚ್ತೀನಿ. ಇವಾಗ ಸ್ವಸ್ತಿಕ್ ಬಿಡಿಸ್ತಾ ಇದ್ದೀನಿ. ನಾನು ಲೈವ್ ಬಂದಾಗಲೂ ಕೂಡ ಯಾರೂ ಜಾಯ್ನ್ ಆಗಲ್ಲ, ಯಾಕಂದರೆ ನೋಟಿಫಿಕೇಷನ್ ಬರಲ್ವ ಏನು ಅಂತ ಗೊತ್ತಾಗ್ತಿಲ್ಲ. ನೋಟಿಫಿಕೇಷನ್ ಬಂದರೆ ಆದಷ್ಟು ಲೈವಿಗೆ ಜಾಯ್ನ್ ಆಗಿ ಮಾತಾಡೋಣ. ನನ್ನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಎಲ್ಲರೂ ಮನೇಲೇ ಇರೋದ್ರಿಂದ ಮಧ್ಯದಲ್ಲಿ ಓಡಾಡ್ತಾ ಇದ್ದಾರೆ. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಮನೆ ಕೆಲಸ ಮಾಡದೇ ಇರೋಕ್ಕಾಗುತ್ತಾ? ಸ್ವಸ್ತಿಕೆಲ್ಲ ಬಿಡಿಸಾಯಿತು. ಅದಕ್ಕೆ ಕುಂಕುಮ ಏನೂ ಹಚ್ಚಿಲ್ಲ. ನೆಕ್ಸ್ಟ್ ಹುಣ್ಣಿಮೆ ಬಂದಾಗ ಹಚ್ತೀನಿ, ಈ ಸರಿ ಹಚ್ಚಿಲ್ಲ. ಇವತ್ತು ನಮ್ಮ ಮಮ್ಮಿ ಮನೆ ಹತ್ರ ಇರೋದ್ರಿಂದ ಬಾಗಿಲು ತೊಳೆಯೋ ಕೆಲಸ ಎಲ್ಲ ನಮ್ಮ ಮಮ್ಮಿನೇ ಮಾಡ್ತೈತೆ. ಬಾಗಿಲೆಲ್ಲ ತೊಳೆದು ಅದಕ್ಕೆ ರಂಗೋಲಿ ಬಿಡಿಸಿತ್ತು. ಬಾಗಿಲಿಗೆ ಈಗ ಸಗಣಿ ನೀರು ಹಾಕಿ ಸಾರಿಸ್ತೈತೆ. ಮನೆಯಲ್ಲೇ ಎಲ್ಲ ಇದ್ದರೆ ನನಗೂ ಸ್ವಲ್ಪ ಕೆಲಸ ಕಮ್ಮಿ. ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೊತಿದ್ರು. ಬಾಗಿಲೆಲ್ಲ ಸಾರಿಸಾದ್ಮೇಲೆ ನಮ್ಮ ಮಮ್ಮಿ ರಂಗೋಲಿ ಬಿಡಿಸ್ತೈತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮಮ್ಮಿ ಇವಾಗ ಬಿಡಿಸಿರೋ ರಂಗೋಲಿದೆಲ್ಲನೂ ವೀಡಿಯೋ ಹಾಕ್ತೀನಿ. ನಿಮಗೂ ಏನಾದರೂ ಎಳೆ ರಂಗೋಲಿ ಸಿಂಪಲ್ಲಾಗಿ ಬಿಡಿಸೋದು ಬೇಕಂತಂದರೆ ನೋಡ್ಬೋದು. ನಮ್ಮಮ್ಮ ರಂಗೋಲಿ ಬಿಡಿಸ್ಕೊತಾ ಇತ್ತು. ನಾನು ಇವತ್ತು ಅಮಾವಾಸ್ಯೆ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ನೆನ್ನೆಲೆ ಕಳಿಸಿದ್ಮೇಲೆ ಕಾಯೆಲ್ಲ ತೆಗೆದಿಟ್ಟಿದ್ದೆ. ಇವಾಗ ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡು ನಮ್ಮ ಅವ್ವ ಕೂಡ ಮನೆ ಹತ್ರನೇ ಇದ್ದಿದ್ದರಿಂದ ನಮ್ಮ ಅವ್ವ ಪಾತ್ರೆ ತೊಳ್ಕೊಡ್ತಾ ಇತ್ತು. ಎಲ್ಲರೂ ಇವತ್ತು ಒಂದೊಂದು ಕೆಲಸ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ಅವ್ವ ಪಾತ್ರೆ ಎಲ್ಲ ತೊಳೆದಿತ್ತು. ನಾನು ಮಜ್ಜಿಗೆ ಅಂಡೆ ತಳಿಸ್ಕೊಂಡು ಇವತ್ತು ಮೊಸರು ಕಡೆನ ಅಂತ ಹಾಕ್ತಿದ್ದೆ. ಅಂಡೆಗೆ ಮೊಸರೆಲ್ಲ ಹುಯ್ದುಬಿಟ್ಟು ಮಿಷಿನ್ ತೊಳೆದು ಇವಾಗ ಹಾಕ್ತಾಯಿದ್ದೀನಿ. ಡೈಲಿ ಏನು ಮಜ್ಜಿಗೆ ಕಡೆಯಲ್ಲ, ಒಂದಿನ ಬಿಟ್ಟು ಒಂದಿನ. ಇವಾಗ ಮಜ್ಜಿಗೆ ಎಲ್ಲ ಕಡ್ದಾಯಿತು, ಬೆಣ್ಣೆ ಎಲ್ಲ ತೆಗೆದು ಎತ್ತಿಟ್ಕೊಂಡೆ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಎಲ್ರದ್ದು ಊಟ ಆದಮೇಲೆ ಮನೆ ಒರೆಸೋಣ ಅಂತ ಹೇಳ್ಬಿಟ್ಟು ಎಲ್ರದ್ದು ಊಟ ಆಯಿತು. ಇವಾಗ ಮನೆ ಒರೆಸ್ತಾಯಿದ್ದೀನಿ. ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಮನೆ ಒರೆಸ್ತೀನಿ. ನಾನು ಯಾವಾಗಲೂ ಮನೆ ಒರೆಸ್ಬೇಕಾದ್ರೆ ಅರಿಶಿನ ಉಪ್ಪು ಹಾಕೋತೀನಿ. ಮನೇಲಿರೋ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿ ವಿ ನೋಡ್ದಾಗ ಕುಂತಿದ್ರು. ನಾನು ಮನೇನ ಒರೆಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಮನೆಯೆಲ್ಲ ಒರೆಸಾಯಿತು. ನಮ್ಮ ಅಜ್ಜಿ ಅಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತೈತೆ. ಕೊನೆ ತನಕ ನನ್ನ ವೀಡಿಯೋ ನೋಡಿ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನಿಮ್ಮ ಕಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್. ನೀವು ಕಮೆಂಟ್ ಮಾಡಿದ್ರೆ ವೀಡಿಯೋ ಮಾಡಬೇಕಂತ ನಮಗೂ ಕೂಡ ಅನಿಸುತ್ತೆ. ಇವಾಗ ಮನೆಯೆಲ್ಲ ಒರೆಸಾಯಿತು. ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೀಪ ಹಚ್ತಾಯಿದ್ದೀನಿ. ಮತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಅಪ್ಪ ನನ್ನ ತಮ್ಮ ಬರಲಿಲ್ಲ. ನಾನು ನಮ್ಮ ಅಪ್ಪ ನನ್ನ ಮಕ್ಕಳು ಇಬ್ಬರು 4 ಜನನೂ ದೇವಸ್ಥಾನಕ್ಕೆ ಹೋದ್ರಿ. ಸಾಲಿಗ್ರಾಮ ತಾಲೂಕು ಹೋದ್ರು. ಪಕ್ಕದಲ್ಲಿರೋ ರಾಂಪುರ ಬಡಾವಣೆಯಲ್ಲಿ ಶಿವನ ದೇವಸ್ಥಾನ ಇದೆ, ಮಹದೇಶ್ವರ. ಅಲ್ಲಿಗೆ ಬಂದ್ವಿ. ಜನ ನೋಡಿ ಎಷ್ಟು ರಶ್ ಅಂದರೆ ಇವತ್ತು ಭೀಮ್ನವಾಸ್ಯೆ ಆಗಿರೋದ್ರಿಂದ ಎಲ್ಲರೂ ಗಂಡನ ಪಾದ ಪೂಜೆ ಮಾಡಿ ಎಲ್ಲರೂ ಬಂದಿದ್ದಾರೆ. ವರ್ಷವೂ ಇಲ್ಲಿ ಜನ ಸೇರಿದಂಗೆ ಇರ್ತದೆ. ಇಲ್ಲಿ ನೋಡಿ ಆ ರಶಲ್ಲಿ ನಾವು ಕೂಡ ಇಲ್ಲೇ ನಿಂತಿದ್ದೀವಿ ಕ್ಯೂವಲ್ಲಿ. ನನ್ನ ಮಗಳು ಕೂಡ ಇಲ್ಲಿ ಕೆಳಗಡೆ ಸೇರ್ಕೊಬಿಟ್ಟವಳೆ, ಕಾಣಿಸ್ತಾನೆ ಇಲ್ಲ ನೋಡಿ. ಶಿವ ದರ್ಶನ ಎಲ್ಲ ಮಾಡ್ಕೊತಾ ಇದ್ದೀವಿ ನಾವು ಕೂಡ. ನಾನು ಕವರ್ ಕೊಟ್ಟೆ ದರ್ಶನ ಮಾಡಿಸ್ತಾರೆ. ಸೈಡ್ ಗುಡಿ ಆಯಿತು, ಹೋಗ್ತೀವಿ. ನಮ್ಮ ಅಪ್ಪ ಇವಾಗ ಕೈಗೆ ಎಳೆ ಕಟ್ಟಿಸ್ಕೊತೀನಿ ಅಂತ ಹೋಗೋರೆ. ಅವ್ರು ಎಳೆ ಕಟ್ಟಿಸ್ಕೊಂಬರೋ ತನಕ ನಾವು ದೇವಸ್ಥಾನದೊಳಗೆ ಕೂತ್ಕೊಂಡಿದ್ದು. ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದು ಅಲ್ಲಿ ಹೋಮ ಮಾಡಿಸಿದ್ರು. ಅಲ್ಲಿ ಪೂಜೆ ಮಾಡಿ
ಹೋಮದ್ದು ವಿಭೂತಿ ಅಂದರೆ ಕಪ್ಪು ಥರ ಇರ್ತದೆ, ಅದನ್ನು ಮಸಿ ತೊಗೊಂಡು ಇಟ್ಕೊಂಡು ಮತ್ತೆ ಊಟಕ್ಕೆ ಬಂದ್ವಿ. ನೋಡಿ ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಅನ್ನ ಸಾಂಬಾರು ಮತ್ತು ಪಾಯಸ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಆಯಿತು. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಒಂದು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.